ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಾವು ಕೆಮಿಕಲ್ ಇಕ್ವೇಷನ್ ಬಗ್ಗೆ ಸ್ಟಡಿ ಮಾಡೋದು. ಕೆಮಿಕಲ್ ಇಕ್ವೇಷನ್ ನಮ್ಗೆ ಈಗ ಲಾಸ್ಟ್ ಕ್ಲಾಸ್ನ ನಾವು ನೋಡಿದ್ದೀವಿ. ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಅಂದರೆ ಏನು, ಅದರ ಪ್ರಾಪರ್ಟೀಸ್ ಏನಂತ ನೋಡಿದ್ದೀವಿ. ಇವತ್ತಿನ ಕ್ಲಾಸನ್ನು ಕೆಮಿಕಲ್ ಇಕ್ವೇಷನ್ ಯಾಕೆ ಬೇಕು, ವೈ ಕೆಮಿಕಲ್ ಇಕ್ವೇಷನ್ ಈಸ್ ನೀಡೆಡ್, ಅದರ ನೆಸೆಸಿಟಿ ಏನು ಅನ್ನೋದು ನೋಡೋದು. ಫಸ್ಟ್ ಎದಕ್ಕೆ ಬೇಕಂದ್ರೆ ಇಟ್ ಹೆಲ್ಪ್ಸ್ ಟು ಎಕ್ಸ್ಪ್ರೆಸ್ ದಿ ಕಂಪ್ಲೀಟ್ ರಿಯಾಕ್ಷನ್ ಇನ್ ಶಾರ್ಟ್ ಫಾರ್ಮ್ ಯೂಸಿಂಗ್ ಇಕ್ವೇಷನ್. ಶಾರ್ಟ್ ಫಾರ್ಮ್ ಅಂದರೆ ಇದೇನು ಹೇಳ್ತಿದ್ವಿ ಲೈನು, ಕೆಮಿಕಲ್ ಇಕ್ವೇಷನ್ಲೇ ನಾವು ಏನು ಮಾಡ್ಬೋದು ಅಂದ್ರೆ ಈಗ ರಿಯಾಕ್ಷನ್ ಅನ್ನೋ ಪ್ರೊಸೆಸನ್ನು ನಾವು ಶಾರ್ಟ್ ಫಾರ್ಮ್ ಒಳಗೆ ಬರಿಬೋದು. ಈಗ ಎಕ್ಸಾಂಪಲ್, ಈಗ ನಾವೇನು ಹೇಳ್ಬೋದು, ಮ್ಯಾಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಆ್ಯಂಡ್ ಫಾರ್ಮ್ಸ್ ಮ್ಯಾಗ್ನೀಷಿಯಮ್ ಆಕ್ಸೈಡ್. ಹೌದಾ? ಈಗ ಏನು ಹೇಳಿದ ಸೆಂಟೆನ್ಸನ್ನು ನಾವೇನಾದ್ರು ಇಕ್ವೇಷನ್ ಬರ್ತೀವಿ ಅಂದ್ರೆ ಅದನ್ನು ಶಾರ್ಟ್ ಫಾರ್ಮ್ ಒಳಗೆ ಬರ್ಬೋದು. ಮ್ಯಾಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್, ಇವು ರಿಯಾಕ್ಟೆಂಟ್ಸ್, ಇವೆರಡೂ ಸೇರಿದ ಮೇಲೆ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಬರ್ತದೆ. ಇದು ನಾವು ಶಾರ್ಟ್ ಫಾರ್ಮ್ ಒಳಗೆ ರೀಪ್ರೆಸೆಂಟ್ ಮಾಡ್ಬೋದು ಯಾವುದೋ ರಿಯಾಕ್ಷನ್. ಅದೇ ಈಗ ಸೆಂಟೆನ್ಸ್ ಒಳಗೆ ಹೋದ್ರೆ ಮ್ಯಾಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಆ್ಯಂಡ್ ಫಾರ್ಮ್ ದಿ ಪ್ರಾಡಕ್ಟ್ ಮ್ಯಾಗ್ನೀಷಿಯಮ್ ಆಕ್ಸೈಡ್. ಇದು ಪೂರೇ ಇಕ್ವೇಷನ್, ಇದು ಪೂರೇ ಐತಲ್ಲ, ನಾವು ರಿಯಾಕ್ಷನ್ ಹೇಳಕ್ಕೆ ಲಾಂಗ್ ಫಾರ್ಮ್ ಬದಲು ಶಾರ್ಟ್ ಫಾರ್ಮ್ ಒಳಗೆ ಇಕ್ವೇಷನ್ ಯೂಸ್ ಮಾಡಿ ರಿಯಾಕ್ಷನನ್ನು ಸಿಂಪಲ್ ಆಗಿ ಈಸಿಯಾಗಿ ರಿಪ್ರೆಸೆಂಟ್ ಮಾಡ್ಬೋದು. ಅದರ ಸಂಬಂಧ ಕೆಮಿಕಲ್ ಇಕ್ವೇಷನ್ ಬೇಕಾಗ್ತದೆ. ಈಗ ನಾವು ನೋಡ್ಬೋದು, ಮ್ಯಾಗ್ನೀಷಿಯಮ್ ಆಕ್ಸಿಜನ್ ಇವೆರಡೂ ಸೇರಿ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಫಾರ್ಮ್ ಆಗತ್ತೆ. ಹೌದಾ? ಈ ಮ್ಯಾಗ್ನೀಷಿಯಮು ಮತ್ತು ಆಕ್ಸಿಜನ್ ಇವೆರಡೂ ಕಂಬೈನ್ ಆಗತ್ತಲ್ಲ, ಇವಕ್ಕೆ ನಾವು ಏನಂತ ಕರಿತೀವಿ, ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಮ್ಯಾಗ್ನೀಷಿಯಮ್ ಮತ್ತು ಆಕ್ಸಿಜನ್ ಇವೆರಡೂ ಸೇರಿ, ಮ್ಯಾಗ್ನೀಷಿಯಮ್ ಮತ್ತು ಆಕ್ಸಿಜನ್ ಎರಡೂ ಸೇರಿ ಪ್ರಾಡಕ್ಟ್ ಫಾರ್ಮ್ ಆಗತ್ತೆ. ಹೌದಾ? ಇದು ಮ್ಯಾಗ್ನೀಷಿಯಮ್ ಆಕ್ಸೈಡ್ ಫಾರ್ಮ್ ಆಗತ್ತೆ. ಇವೆರಡೂ ಸೇರಿದವಲ್ಲ, ಇವಕ್ಕೆ ಏನಂತ ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಇವೆರಡೂ ರಿಯಾಕ್ಟೆಂಟ್ ನಡುವೆ ಏನಿರ್ತದೆ ಅಂದ್ರೆ ಪ್ಲಸ್ ಸೈನ್ ಇರ್ತದೆ. ಹೌದಾ? ಇವೆರಡು ರಿಯಾಕ್ಟೆಂಟ್ಸ್ ಇರ್ತಂದ್ರೆ ಇದರ ನಡು ಪ್ಲಸ್ ಸೈನ್ ಇರ್ತದೆ. ಆಮೇಲೆ ಇವೆರಡು ರಿಯಾಕ್ಟ್ ಆಗಿ ಏನು ಪ್ರಾಡಕ್ಟ್ ಅಂದರೆ ಏನು ರಿಸಲ್ಟ್ ಬರ್ತದಲ್ಲ, ಅಂದರೆ ಇದು ಯಾವ್ದು ಬರ್ತದೆ ರಿಸಲ್ಟ್, ಇಲ್ಲಿ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಇದ್ರ ರಿಸಲ್ಟ್. ಮ್ಯಾಗ್ನೀಷಿಯಮ್ ಮತ್ತು ಆಕ್ಸಿಜನ್ ಸೇರಿ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಬರ್ತದೆ. ಈ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಅನ್ನೋದು ಪ್ರಾಡಕ್ಟ್ ಅಂತ ಹೇಳ್ಬೋದು ನಾವು, ಪ್ರಾಡಕ್ಟ್. ಮತ್ತು ಯಾವಾಗಲೂ ರಿಯಾಕ್ಟೆಂಟ್ಸ್ ಯಾವಾಗಲೂ ಲೆಫ್ಟ್ ಸೈಡ್ ಒಳಗೆ ಇರ್ತವೆ. ಈಗ ಮ್ಯಾಗ್ನೀಷಿಯಮು ಆಕ್ಸಿಜನ್ ಇವೆರಡೂ ರಿಯಾಕ್ಟೆಂಟ್. ಹೌದಾ? ಇವೆರಡೂ ಐತಲ್ಲ ಲೆಫ್ಟ್ ಸೈಡ್ ಒಳಗೆ ಅದಾವೆ. ಇವೆರಡೂ ನಡು ಪ್ಲಸ್ ಸೈನ್ ಐತಿ. ಇವೆರಡರ ನಡುವೆ ಏನೈತಿ, ಪ್ಲಸ್ ಸೈನ್ ಐತಿ. ರಿಯಾಕ್ಟೆಂಟ್ಸ್ ನಡುವೆ ಐತಲ್ಲ ಪ್ಲಸ್ ಸೈನ್ ಐತಿ. ಆಮೇಲೆ ಇದು ಪ್ರಾಡಕ್ಟ್, ಇಲ್ಲಿ ಪ್ರಾಡಕ್ಟ್ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಐತಿ. ಈ ಪ್ರಾಡಕ್ಟ್ ಏನು ಬರ್ತದಲ್ಲ, ಇದು ಯಾವಾಗಲೂ ರೈಟ್ ಸೈಡ್ ಒಳಗೆ ಇರ್ತೈತಿ. ಏನು ರೈಟ್ ಸೈಡ್ ಒಳಗೆ ಇರ್ತೈತಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಡು ಆರೋ ಮಾರ್ಕ್ ಇದೇನು ರಿಪ್ರೆಸೆಂಟ್ ಮಾಡ್ತೈತೆ ಅನ್ನೋದು ನೋಡ್ಬೋದು. ಇಟ್ ಈಸ್ ಪಾಯಿಂಟೆಡ್ ಟುವರ್ಡ್ಸ್ ದಿ ಪ್ರಾಡಕ್ಟ್. ಈಗ ನಾವು ಆರೋ ಮಾರ್ಕ್ ನೋಡ್ಬೋದು, ಇಲ್ಲ ಐತಲ್ಲ, ಈ ಆರೋ ಮಾರ್ಕ್ ಪಾಯಿಂಟೆಡ್ ಟುವರ್ಡ್ಸ್ ದಿ ಪ್ರಾಡಕ್ಟ್. ಈ ಕಡೆ ಪ್ರಾಡಕ್ಟ್ ಐತಲ್ಲ, ಈ ಪ್ರಾಡಕ್ಟ್ ಸೈಡ್ ಮುಖ ಮಾಡೈತಿ. ಆರೋ ಮಾರ್ಕ್ ನೋಡ್ಬೋದು ನಾವು, ಪ್ರಾಡಕ್ಟ್ ಸೈಡ್ ಮುಖ ಮಾಡೈತಿ. ಆ್ಯಂಡ್ ಶೋಸ್ ದಿ ಡೈರೆಕ್ಷನ್ ಆಫ್ ದಿ ರಿಯಾಕ್ಷನ್. ಇದೇನು ರಿಯಾಕ್ಷನ್ ಡೈರೆಕ್ಷನ್ ತೋರಿಸುತ್ತೆ. ಇದು ತೋರ್ಸತ್ತೈತಿ ರಿಯಾಕ್ಟೆಂಟ್ಸ್ ಎರಡೂ ಸೇರಿ ಎರಡೂ ಕಂಬೈನ್ ಆಗಿ ಈ ಸೈಡ್ ನಾವು ಪ್ರಾಡಕ್ಟ್ ಫಾರ್ಮ್ ಮಾಡಕ್ಕೆ ಅನ್ನೋ ಡೈರೆಕ್ಷನ್ ತೋರಿಸುತ್ತೆ. ಈ ಆರೋ ಮಾರ್ಕ್ ಯಾವಾಗಲೂ ಇರ್ತಾ ಪ್ರಾಡಕ್ಟ್ ಸೈಡ್ ಪಾಯಿಂಟೆಡ್ ಇರ್ತದೆ. ನೆಕ್ಸ್ಟ್, ರೈಟಿಂಗ್ ಎ ಕೆಮಿಕಲ್ ರಿಯಾಕ್ಷನ್. ಈಗ ನಾವು ಇಷ್ಟೆಲ್ಲ ಹೇಳಿದ್ವಿ, ಕೆಮಿಕಲ್ ರಿಯಾಕ್ಷನ್ ಅನ್ನು ಹೆಂಗೆ ಬರಿಬೋದು. ಈಗ ನಾವು ಪೂರಾ ಸೆಂಟೆನ್ಸ್ ಒಳಗೆ ಇರ್ತೈತೆ ರಿಯಾಕ್ಷನ್ ಬರೆದಿದ್ದ ನಾವು ಒಂದು ಕೆಮಿಕಲ್ ಇಕ್ವೇಷನ್ ಅಥವಾ ಇಕ್ವೇಷನ್ ಒಳಗೆ ಹೆಂಗೆ ಬರಿಬೋದು. ಫಸ್ಟ್ ಈಗ ವರ್ಡ್ ಇಕ್ವೇಷನ್ ಒಳಗೆ ನೋಡಿ, ವರ್ಡ್ ಅಂದ್ರೆ ಅದ ಕೆಮಿಕಲ್ ರಿಯಾಕ್ಷನ್ನ ಆ ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡಿ. ಈಗ ನೋಡಿ, ಜಿಂಕ್ ಪ್ಲಸ್ ಸಲ್ಫರಿಕ್ ಆ್ಯಸಿಡ್ ಎರಡೂ ಸೇರಿ ಜಿಂಕ್ ಸಲ್ಫೇಟ್ ಫಾರ್ಮ್ ಆಗುತ್ತೆ. ಆಮೇಲೆ ಹೈಡ್ರೋಜನ್ ಫಾರ್ಮ್ ಆಗುತ್ತೆ. ಇಲ್ಲಿ ನಾವು ರಿಯಾಕ್ಷನನ್ನು ಬರೀ ವರ್ಡ್ಸ್ ಒಳಗೆ ರೀಪ್ರೆಸೆಂಟ್ ಮಾಡತ್ತೀವಿ. ಈಗ ಜಿಂಕ್ ಅನ್ನೋದು ಜಿಂಕ್ ಎಲಿಮೆಂಟನ್ನು ವರ್ಡ್ ಒಳಗೆ ಬರಿತೀವಿ. ಆಮೇಲೆ ಸಲ್ಫರಿಕ್ ಆ್ಯಸಿಡನ್ನು ವರ್ಡ್ ಒಳಗೆ ಬರ್ತೀವಿ. ಇದಕ್ಕೆ ವರ್ಡ್ ಇಕ್ವೇಷನ್ ಅಂತ ಕರಿತೀವಿ. ಹೌದಾ? ಈಗ ಕೆಮಿಕಲ್ ಇಕ್ವೇಷನ್ ಅಂದ್ರೆ ಏನು, ಈ ಜಿಂಕ್ ಅನ್ನೋ ಎಲಿಮೆಂಟ್ ಐತಲ್ಲ, ಇದನ್ನು ನಾವು ಅದಕ್ಕೆ ಆಗುವಂಥ ರೀಪ್ರೆಸೆಂಟ್ ಮಾಡು ಒಂದು ಟರ್ಮ್. ಈಗ ಝಡ್ ಎನ್ ಏನು ರಿಪ್ರೆಸೆಂಟ್ ಮಾಡ್ತಿದ್ದು ಜಿಂಕ್. ಹೌದಾ? ಈಗ ನಾವು ವರ್ಡ್ ಒಳಗೆ ಬರೆದು ಅದಕ್ಕೆ ಇದು ವರ್ಡ್ ಇಕ್ವೇಷನ್. ಇದೈತಲ್ಲ, ನಾವಿಲ್ಲಿ ಕೆಮಿಕಲ್ ಇಕ್ವೇಷನ್ ಅಂದ್ರೆ ಇದು ರೀಪ್ರೆಸೆಂಟ್ ಮಾಡು ಲೆಟರ್ಲೇ ಬರೆದಿವಿ. ಜಿಂಕ್ ಝಡ್ ಎನ್
ಪ್ಲಸ್ H2SO4 ಇದು ಸಲ್ಫರಿಕ್ ಆಸಿಡ್ ರೀಪ್ರೆಸೆಂಟ್ ಮಾಡ್ತದೆ. ಆಮೇಲೆ ಇಲ್ಲಿ ಜಿಂಕ್ ಸಲ್ಫೇಟ್, ಇಲ್ಲಿ ZnSO4 ಹೈಡ್ರೋಜನ್ H2. ಇಲ್ಲಿ ಮ್ಯಾಲಿ ವರ್ಡ್ ಇಕ್ವೇಶನ್ ಒಳಗೆ ಅಂದ್ರೆ ಇದು ರಿಯಾಕ್ಷನ್ ನಾವು ವರ್ಡ್ಸ್ ಒಳಗೆ ಬರ್ತೀವಿ ಜಿಂಕ್ ಅಂತ. ಇಲ್ಲಿ ನೋಡ್ರಿ ಈಗ ಜಿಂಕ್ ಅಂತ ಬರೀಬಹುದು, Zn ಅಂತ ಬರ್ತೀವಿ. Zn ಅಂದ್ರೆ ಒಂದು, ಜಿಂಕ್ ಅಂದ್ರೆ ಒಂದು. ಈಗ ಕೆಳಗೆ ಬರ್ತಿದ್ದು ಕೆಮಿಕಲ್ ಇಕ್ವೇಶನ್, ಇದು ಮ್ಯಾಲೆ ಬರ್ತಿದ್ದು ವರ್ಡ್ ಇಕ್ವೇಶನ್. ಈಗ ನೆಕ್ಸ್ಟ್ ಕೆಮಿಕಲ್ ಇಕ್ವೇಶನ್ ಒಳಗೆ ಎರಡು ಟೈಪ್ ಬರ್ತಾವ. ಒಂದು ಬ್ಯಾಲೆನ್ಸ್ಡ್ ಇಕ್ವೇಶನ್, ಇನ್ನೊಂದು ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್. ಕೆಮಿಕಲ್ ಇಕ್ವೇಶನ್ ಒಳಗೆ ಎರಡು ಟೈಪ್ ಬರ್ತಾವ. ಒಂದು ಬ್ಯಾಲೆನ್ಸ್ಡ್ ಇಕ್ವೇಶನ್, ಇನ್ನೊಂದು ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್. ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂದ್ರೆ ಏನು, ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂದ್ರೆ ಏನು ಫಸ್ಟ್ ನೋಡೋಣ. ಈ ಡೆಫಿನೇಷನ್ ಬಿಡ್ರಿ, ಈಗ ಡೆಫಿನೇಷನ್ ನೋಡಬೇಡ್ರಿ. ಫಸ್ಟ್ ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂದ್ರೆ ಏನು ನೋಡೋಣ. ಇಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಬರ್ತೀನಿ ನಾನು, ಹೌದಾ? ಈ ಕೆಮಿಕಲ್ ರಿಯಾಕ್ಷನ್ ಒಳಗೆ ಎಷ್ಟೆಷ್ಟು ಆಟಮ್ ಅದಾವು, ಈ ಪ್ರತಿಯೊಂದು ಇಲ್ಲಿ ಕಂಪೌಂಡ್ ಅಥವಾ ಎಲಿಮೆಂಟ್ ಒಳಗೆ ಎಷ್ಟೆಷ್ಟು ಆಟಮ್ ಅದಾವು ನೋಡೋಣ. ಈಗ ಫಸ್ಟ್ ಇದ್ರೊಳಗೆ ಯಾವ ಅದಾವು, ಜಿಂಕ್ ಐತಿ, ಹೌದಾ? ಆಮೇಲೆ ಹೈಡ್ರೋಜನ್ ಐತಿ, ಆಮೇಲೆ ಸಲ್ಫರ್ ಐತಿ, ಮತ್ತೆ ಯಾವ್ದೈತಿ ಆಕ್ಸಿಜನ್ ಐತಿ, ಹೌದಾ? ಈ ಸೈಡ್ ಯಾವ್ದೈತಿ, ಈ ಸೈಡ್ ಜಿಂಕ್ ಐತಿ, ಮತ್ತೆ ಯಾವ್ದಾವ್ ಸಲ್ಫರ್ ಐತಿ ಇಲ್ಲಿ, ಆಮೇಲೆ ಎಷ್ಟು ಆಕ್ಸಿಜನ್ ಐತಿ, ಆಮೇಲೆ ಮತ್ತೆ ಯಾವ್ದೈತಿ ಹೈಡ್ರೋಜನ್ ಐತಿ, ಹೌದಾ? ಒಟ್ಟಾರೆ ಇಡೀ ರಿಯಾಕ್ಷನ್ ಒಳಗ 4 ಎಲಿಮೆಂಟ್ ಅದಾವ. ಒಂದು ಜಿಂಕು, ಹೈಡ್ರೋಜನ್, ಸಲ್ಫರ್, ಆಕ್ಸಿಜನ್, ಸೇಮ್ ಈ ಕಡೆ. ಈಗ ಫಸ್ಟ್ ನಾವು ನೋಡ್ಬೇಕು ಜಿಂಕ್ ಎಷ್ಟು ಆಟಮ್ ಅದಾವು ನಾವು ನೋಡ್ಬೇಕು. ಇಲ್ಲಿ ನೋಡಿಲ್ಲ, ನಾವು ಬರೀ Zn ಅಷ್ಟೇ ಐತೆ, ಆಟಮ್ ಎಷ್ಟು ಅಂತ ಕೊಟ್ಟಿಲ್ಲ. ಇದ್ರ ಮುಂದೆ ಏನಿಲ್ಲ ಅಂದ್ರೆ ಇಲ್ಲಿ 1 ಐತೆ ಅಂತ ಅರ್ಥ, ಹೌದಾ? ಇದ್ರ ಮುಂದೆ ಇಲ್ಲಿ ಏನಿಲ್ಲ ಅಂದ್ರೆ ಜಿಂಕ್ ಒಂದೇ ಐತೆ ಅಂತ ಅರ್ಥ. ಫಸ್ಟ್ ಬರೀ ಇಲ್ಲಿ ಜಿಂಕ್ ಎಷ್ಟೈತಿ, 1 ಐತಿ. ನೆಕ್ಸ್ಟ್ ಹೈಡ್ರೋಜನ್ ನೋಡ್ಬೋದು, ಹೈಡ್ರೋಜನ್ ಎಷ್ಟು ಅದಾವು, 2 ಅದಾವು, 2 ಬರ್ದೀವಿ. ಸಲ್ಫರ್ ಎಷ್ಟು ಅದಾವು, ಒಂದೇ ಐತಿ, ಇಲ್ಲಿ ಏನಿಲ್ಲ ಅಂದ್ರೆ ಒಂದೇ ಅದಾವ. ಇಲ್ಲಿ ಆಕ್ಸಿಜನ್ ನೋಡ್ರಿ ಎಷ್ಟು ಅದಾವು, 4 ಅದಾವು. ಈಗ ರಿಯಾಕ್ಟೆಂಟ್ ಸೈಡ್ ಒಳಗೂ ಬರ್ತೀವಿ ಎಷ್ಟೆಷ್ಟು ಪ್ರತಿಯೊಂದು ಆಟಮ್ಗಳು ಎಷ್ಟೆಷ್ಟು ಅದಾವ ಅಂತ ಬರ್ತೀವಿ, ಹೌದಾ? ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಜಿಂಕ್ ಆಟಮ್ ಎಷ್ಟು ಅದಾವು, 1 ಐತಿ. ಸಲ್ಫರ್ 1 ಐತಿ, ಇದ್ರ ಮುಂದೆ ಏನಿಲ್ಲ ಅಂದ್ರೆ 1 ಅಂತ ಹೇಳಿ ನಾವು, ಹೌದಾ? ಅದಕ್ಕೆ ಜಿಂಕ್ 1, ಸಲ್ಫರ್ 1. ಆಕ್ಸಿಜನ್ ಎಷ್ಟು ಅದಾವು, 4 ಅದಾವು. ಇಲ್ಲಿ ಹೈಡ್ರೋಜನ್ ನೋಡ್ರಿ ಎಷ್ಟು ಅದಾವು, 2 ಅದಾವ, ಹೌದಾ? ಈಗ ನೀವು ಒಂದು ಅಬ್ಸರ್ವ್ ಮಾಡ್ರಿ, ಇದು ರಿಯಾಕ್ಟೆಂಟ್ ಈ ಕಡೆ ಐತಲ್ಲ, ಈ ಸೈಡ್ ಇದು ರಿಯಾಕ್ಟೆಂಟ್, ಇದು ಪ್ರೊಡಕ್ಟ್. ಈಗ ಇಲ್ಲಿ ಜಿಂಕ್ ಎಷ್ಟು ಅದಾವ, ರಿಯಾಕ್ಟೆಂಟ್ ಕಡೆ ಜಿಂಕ್ ಎಷ್ಟು ಅದಾವ ನೋಡ್ರಿ, 1 ಐತಿ. ಪ್ರಾಡಕ್ಟ್ ಕಡೆ ನೋಡ್ರಿ ಜಿಂಕ್ ಎಷ್ಟು ಅದಾವ, ಇಲ್ಲೂ 1 ಐತಿ, ಹೌದಾ? ಜಿಂಕ್ ಎರಡು ಸೇಮ್ ಅದಾವ. ನೆಕ್ಸ್ಟ್ ನೋಡ್ರಿ ಹೈಡ್ರೋಜನ್ ಎಷ್ಟು ಅದಾವು, 2 ಅದಾವು. ಇಲ್ಲಿ ನೋಡ್ರಿ ಹೈಡ್ರೋಜನ್ ಎಷ್ಟು ಅದಾವು, ಇಲ್ಲೂ 2 ಅದಾವು, 2 ಸೇಮ್ ಅದಾವು. ನೆಕ್ಸ್ಟ್ ಸಲ್ಫರ್ ನೋಡ್ರಿ, ಸಲ್ಫರ್ 1 ಐತಿ. ಇಲ್ಲಿ ನೋಡ್ರಿ ಸಲ್ಫರ್ ಇಲ್ಲೂ 1 ಐತಿ, ಇಲ್ಲೂ 2 ಸೇಮ್ ಅದು. ನೆಕ್ಸ್ಟ್ ಆಕ್ಸಿಜನ್ ಆಟಮ್ ಎಷ್ಟು ಅದಾವ ನೋಡ್ರಿ, 4 ಅದಾವು. ಇಲ್ಲಿ ನೋಡ್ರಿ ಇಲ್ಲೂ 4 ಅದಾವು. ಒಟ್ಟಾರೆ ಇಲ್ಲಿ ರಿಯಾಕ್ಟೆಂಟ್ ಸೈಡ್ ಆಟಮ್ಸ್, ಪ್ರಾಡಕ್ಟ್ ಕಡೆ ಆಟಮ್ಸ್ ಎಲಿಮೆಂಟ್ ಎರಡೂ ಸೇಮ್ ಅದಾವ. ಎರಡೂ ಸೇಮ್ ಇತ್ತಂದ್ರೆ ರಿಯಾಕ್ಟೆಂಟ್ಸ್ ಕಡೆನೂ ಅಷ್ಟ, ಪ್ರಾಡಕ್ಟ್ ಕಡೆನೂ ಅಷ್ಟ ಆಟಮ್ಸ್ ಇದ್ದು ಅಂದ್ರೆ ಅದಕ್ಕೆ ನಾವು ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂತ ಕರಿತೀವಿ. ಈಗ ಡೆಫಿನೇಷನ್ ನೋಡ್ರಿ, ನಂಬರ್ ಆಫ್ ಆಟಮ್ಸ್ ಅಂದ್ರೆ ಈಗ ಅದಲ್ಲ ಜಿಂಕು, ಹೈಡ್ರೋಜನ್, ಸಲ್ಫರ್ ಇವೈತ್ಲ. ಜಿಂಕ್ ಅನ್ನೋದು ಎಲಿಮೆಂಟ್, ಆ ಜಿಂಕ್ ಎಲಿಮೆಂಟ್ ಎಷ್ಟು ಆಟಮ್ ಅದಾವ, ಒಂದೇ ಆಟಮ್ ಐತೆ, ಹೌದಾ? ನೋಡಿ, ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಅಂದ್ರೆ ಪ್ರತಿಯೊಂದು ಎಲಿಮೆಂಟ್, ಇವಾಗಲ್ಲ ಜಿಂಕ್, ಹೈಡ್ರೋಜನ್, ಪ್ರತಿಯೊಂದು ಎಲಿಮೆಂಟ್ ಇದು ಈಸ್ ಸೇಮ್. ಇದು ಭಾಳ ಇಂಪಾರ್ಟೆಂಟ್, ಇದು ಸೇಮ್ ಅಂತ ಹೇಳಿ. ಎಲ್ಲಿ ಸೇಮು, ಆನ್ ಬೋತ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರೊಡಕ್ಟ್. ಎರಡೂ ಕಡೆ, ಇದು ರಿಯಾಕ್ಟೆಂಟ್ ಕಡೆ ಮತ್ತು ಪ್ರೊಡಕ್ಟ್ ಕಡೆ ಈ ಆಟಮ್ಗಳ ಸಂಖ್ಯೆ ಅದಲ್ಲ, ಈ ಆಟಮ್ಗಳ ಸಂಖ್ಯೆ ನಾವು ಹಾಕಿದ್ದೇವೆ ನಂಬರ್, ಇವೆರಡೂ ಸೇಮ್ ಇದ್ದು ಅಂದ್ರೆ ಅದಕ್ಕೆ ನಾವು ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂತ ಕರಿತೀವಿ. ಇನ್ನೊಂದು ಡೆಫಿನಿಷನ್, ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಅಂದ್ರೆ ಪ್ರತಿಯೊಂದು ಎಲಿಮೆಂಟು ಸೇಮ್ ಆನ್ ಬೋತ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರೊಡಕ್ಟ್ ಸೈಡ್. ರಿಯಾಕ್ಟೆಂಟ್ ಮತ್ತು ಪ್ರೊಡಕ್ಟ್ ಸೈಡ್ ಕಡೆ ಸೇಮ್ ಐತಿ. ಇದು ಬ್ಯಾಲೆನ್ಸ್ಡ್ ಇಕ್ವೇಶನ್. ನೆಕ್ಸ್ಟ್ ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್. ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂದ್ರೆ ಏನು, ಸಿಂಪಲ್. ಇಲ್ಲೊಂದು ಇಕ್ವೇಶನ್ ಕೊಟ್ಟು ಬರ್ತೀವಿ ನಾವು, ಹೌದಾ? ಈ ಇಕ್ವೇಶನ್ ಒಳಗೆ ಮೊದಲು ಯಾವ್ಯಾವ ಎಲಿಮೆಂಟ್ಸ್ ಅದ ಬರ್ಕೊಂಡು, ಫಸ್ಟ್ Fe ಅಂದ್ರೆ ಐರನ್ ಐತಿ ಈ ಸೈಡ್. ನೆಕ್ಸ್ಟ್ ಯಾವ್ದೈತಿ, ಇಲ್ಲಿ ಹೈಡ್ರೋಜನ್ ಐತಿ,
ನೆಕ್ಸ್ಟ್ ಯಾವ್ದೈತಿ ಆಕ್ಸಿಜನ್ ಐತಿ ಹೌದಾ. ಇಲ್ಲಿ ಏನಿರ್ತಾವ ಸೇಮ್ ಈ ಕಡೆ ಅವ ಇರ್ತಾವ ಹೌದಾ. ಇಲ್ಲಿ ಫಸ್ಟ್ ಐರನ್ ಐತಿ, ಆಮೇಲೆ ಹೈಡ್ರೋಜನ್ ಐತಿ. ಈ ಹೈಡ್ರೋಜನ್ ಐರನ್ ಆದ್ಮೇಲೆ ಆಕ್ಸಿಜನ್ ಐತಿ. ಆಕ್ಸಿಜನ್ ಇಲ್ಲಿ ಮೂರನೇ ಲೈನ್ ಐತಿ, ಮೂರನೇ ಲೈನ್ ಬರೋದು ಯಾಕಂದ್ರೆ ಸ್ವಲ್ಪ ಡಿಸಿಪ್ಲಿನ್ ಕಾಣಲಿ, ಇಲ್ಲಿ ಉಲ್ಟಾ ಪಲ್ಟಾ ಅದು. ಆಮೇಲೆ ಇದಾದ್ಮೇಲೆ ಹೈಡ್ರೋಜನ್ ಐತಿ, ಹೈಡ್ರೋಜನ್ ಹೌದಾ. ಅಷ್ಟು ಎಲಿಮೆಂಟ್ಸ್ ಅದ. ಈಗ ಇವು ಎಷ್ಟೆಷ್ಟು ಐಟಮ್ಸ್ ಅದ ನೋಡ್ಬೇಕು. ಈಗ ಐರನ್ ನೋಡ್ರಿ, ಇಲ್ಲಿ ಎಷ್ಟು ಅದಾವ ಐರನ್, ಎಷ್ಟು ಐಟಮ್ಸ್ ಅದಾವು. ಇಲ್ಲಿ ಮುಂದೆ ಏನಿಲ್ಲ ಅಂದ್ರೆ ಏನಂತ ಹೇಳಿದ್ನಿ, ಒಂದು ಐತೆ ಅಂತ ಅರ್ಥ. ಇಲ್ಲಿ ಐರನ್ ಒಂದು ಐತಿ, ಒಂದು ಐಟಮ್ ಐತೆ ಐರನ್. ಇನ್ನು ನೆಕ್ಸ್ಟ್ ಹೈಡ್ರೋಜನ್ ನೋಡ್ರಿ, H2 ಎರಡು ಅದಾವ ಹೌದಾ. ಹೈಡ್ರೋಜನ್ ಐಟಮ್ಸ್ ಎರಡು ಅದಾವ. ನೆಕ್ಸ್ಟ್ ಆಕ್ಸಿಜನ್ ನೋಡ್ರಿ, ಒಂದು ಐತೆ ಐಟಮ್ಸ್, ಆಟಮ್ ಆಕ್ಸಿಜನ್ ಒಂದು ಐತಿ. ಇಲ್ಲಿ ನೋಡ್ರಿ ಐರನ್ ಎಷ್ಟು ಅದಾವ, 3 ಅದಾವ. ಆಕ್ಸಿಜನ್ ಐಟಮ್ಸ್ ಎಷ್ಟು ಅದಾವ, 4 ಅದಾವ. ಇಲ್ಲಿ ಹೈಡ್ರೋಜನ್ ಐಟಮ್ಸ್ ಎಷ್ಟು ಅದಾವ, 2 ಅದಾವ ಹೈಡ್ರೋಜನ್ ಐಟಮ್ಸ್ ಹೌದಾ. ಈಗ ನೀವು ನೋಡ್ಬೋದು ಎರಡೂ ಸೈಡ್, ಇವು ರಿಯಾಕ್ಟೆಂಟ್, ಇದು ಪ್ರೊಡಕ್ಟ್ ಹೌದಾ. ರಿಯಾಕ್ಟೆಂಟ್ ಸೈಡ್ ಎಷ್ಟು ಐಟಮ್ಸ್ ಅದಾವು, ಪ್ರೊಡಕ್ಟ್ ಸೈಡ್ ಎಷ್ಟು ಐಟಮ್ಸ್ ಅದಾವ ನೋಡೋಣ. ಐರನ್ ಇಲ್ಲಿ 1 ಐತಿ ಹೌದಾ, ಇಲ್ಲಿ 3 ಅದಾವ. ಇದು ಮ್ಯಾಚ್ ಆಗಲಿಲ್ಲ, ಎರಡೂ ಸೇಮ್ ಇಲ್ಲ. ನೆಕ್ಸ್ಟ್ ಹೈಡ್ರೋಜನ್ ನೋಡ್ರಿ, ಇಲ್ಲಿ 2 ಅದಾವ, ಇಲ್ಲೂ 2 ಅದಾವ, ಇದು ಮ್ಯಾಚ್ ಆಯ್ತು. ನೆಕ್ಸ್ಟ್ ಆಕ್ಸಿಜನ್ ನೋಡ್ರಿ, ಇಲ್ಲಿ 1 ಐತಿ, ಇಲ್ಲಿ 4 ಐತಿ, ಇದು ಮ್ಯಾಚ್ ಆಗಲಿಲ್ಲ. ಯಾವ್ದಾರ ಒಂದು ಮ್ಯಾಚ್ ಆಗಲಿಲ್ಲ ಅಂದ್ರೂ ಅದಕ್ಕೆ ಅನ್ಬ್ಯಾಲೆನ್ಸ್ಡ್ ಅಂತ ಈಕ್ವೇಶನ್ ಅಂತ ಕರಿತೀವಿ. ಇಲ್ಲಿ ಎರಡೂ ಕಡೆ ಸೇಮ್ ಇಲ್ಲ, ನಮ್ಗೆ ಗೊತ್ತೈತಿಲ್ಲ. ಹೈಡ್ರೋಜನ್ ಸೇಮ್ ಅದಾವ, ಆದ್ರೆ ಉಳ್ಕಿದ್ದು ಬೇರೆ ಅದಲ್ಲ. ಇಲ್ಲಿ ಒಂದು ಸೇಮ್ ಆಗ್ಲಿಕ್ಕಂದ್ರೂ, ಇಲ್ಲಿ ಆಕ್ಸಿಜನ್ ಸೇಮ್ ಆಗಲಿಲ್ಲ, ಅಥವಾ ಐರನ್ ಸೇಮ್ ಆಗಲಿಲ್ಲ, ಯಾವುದೇ ಸೇಮ್ ಆಗಲಿಲ್ಲ ಅಂದ್ರೂ ಅದಕ್ಕೆ ಅನ್ಬ್ಯಾಲೆನ್ಸ್ಡ್ ಈಕ್ವೇಶನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಎರಡೂ ಕಡೆ ಆಟಮ್ಸ್ ನೋಡ್ಬೋದು. ಇಲ್ಲಿ ಈ ಸೈಡ್ ಇರೋ ಐಟಮ್ಸ್ಗಳ ನಂಬರ್, ಈ ಸೈಡ್ ಇರೋ ಐಟಮ್ಸ್ಗಳ ನಂಬರ್ ಚೇಂಜ್ ಐತಿ, ರಿಯಾಕ್ಟೆಂಟ್ ಸೈಡ್ ಪ್ರೊಡಕ್ಟ್ ಸೈಡ್. ಈಗ ಅನ್ಬ್ಯಾಲೆನ್ಸ್ಡ್ ಈಕ್ವೇಶನ್ ಅಂದ್ರೆ ಏನು ನೋಡೋಣ. ಡೆಫಿನೇಷನ್: ನಂಬರ್ ಆಫ್ ಆಟಮ್ಸ್ ನಾಟ್ ಸೇಮ್ ಅಂದ್ರೆ ಆಟಮ್ಗಳ ನಂಬರ್ ಸೇಮ್ ಇಲ್ಲ. ಎಲ್ಲಿ ಸೇಮ್ ಇಲ್ಲ? ಆನ್ ಬೋತ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರೊಡಕ್ಟ್ ಸೈಡ್. ಅಂದ್ರೆ ಈ ಆಟಮ್ಗಳದಲ್ಲ ಇವು, ಐರನ್ ಹೈಡ್ರೋಜನ್, ಇವು ಐರನ್ ಆಟಮ್ಗಳು ಮತ್ತು ಇದು ರಿಯಾಕ್ಟೆಂಟ್ ಸೈಡ್ ಐಟಮ್ಸ್ ಮತ್ತು ಪ್ರೊಡಕ್ಟ್ ಸೈಡ್ ಇರೋ ಐಟಮ್ಸ್ಗಳ ಸಂಖ್ಯೆ ಸೇಮ್ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಹೈಡ್ರೋಜನ್ ಒಂದೇ ಸೇಮ್ ಐತೆ, ಐರನ್ ಐಟಮ್ ಸೇಮ್ ಇಲ್ಲ, ಆಕ್ಸಿಜನ್ ಐಟಮ್ ಸೇಮ್ ಇಲ್ಲ ಹೌದಾ. ಇದು ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂದ್ರೆ ನಾಟ್ ಸೇಮ್. ಏನು ನಾಟ್ ಸೇಮ್? ಆಟಮ್ಗಳ ಸಂಖ್ಯೆ ಸೇಮ್ ಇಲ್ಲ, ಇದರ ಸೈಡ್ ರಿಯಾಕ್ಟೆಂಟ್ ಮತ್ತು ಪ್ರೊಡಕ್ಟ್ ಸೈಡ್ ಸೇಮ್ ಇಲ್ಲ. ಇದು ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್. ಇಷ್ಟು ಗೊತ್ತಾಯ್ತು. ಈಗ ಇದು ಅನ್ಬ್ಯಾಲೆನ್ಸ್ಡ್ ಅಂದ್ರೆ ಎರಡೂ ಕಡೆ ಸೇಮ್ ಇಲ್ಲ. ಇದು ಅನ್ಬ್ಯಾಲೆನ್ಸ್ಡ್ ಇದ್ದಿದ್ದು ನಾವೇನಾದರೂ ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್ ಇದ್ದಿದ್ದು ಬ್ಯಾಲೆನ್ಸ್ಡ್ ಇಕ್ವೇಶನ್ ಆಗಿ ಹೆಂಗೆ ಚೇಂಜ್ ಮಾಡೋದು? ಇದು ಅನ್ಬ್ಯಾಲೆನ್ಸ್ಡ್ ಐತಿ, ಎರಡೂ ಕಡೆ ಸೇಮ್ ಇಲ್ಲ, ಇನ್ನು ಎರಡೂ ಕಡೆ ಸೇಮ್ ಇರೋಂಗೆ ಹೆಂಗೆ ಮಾಡೋದು? ಇದು ಅನ್ಬ್ಯಾಲೆನ್ಸ್ಡ್ ಇದ್ದಿದ್ದು ಬ್ಯಾಲೆನ್ಸ್ಡ್ ಇಕ್ವೇಶನ್ ಆಗಿ ಮಾಡಬೇಕು. ಈಗ ಫಸ್ಟ್ ಹೆಂಗಿರ್ತದೋ ಅದನ್ನ ಬರ್ಕೊಂಡು ನಾರ್ಮಲ್ ಆಗಿ ಐರನ್ ಎಷ್ಟು ಫಸ್ಟ್ ಹಿಂಗಿರ್ತದೆ ಹೌದಾ. ಈಗ ನಾನು ಬ್ಯಾಲೆನ್ಸ್ ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕು ನೋಡ್ಕೋಬೇಕು, ಎಲ್ಲಿ ಆಟಮ್ಗಳ ಸಂಖ್ಯೆ ಜಾಸ್ತಿ ಐತಿ, ಯಾವ ಕಂಪೌಂಡ್ ಒಳಗೆ ಅಥವಾ ಯಾವ ಎಲಿಮೆಂಟ್ ಒಳಗೆ ಆಟಮ್ಗಳ ಸಂಖ್ಯೆ ಜಾಸ್ತಿ ಐತಿ. ಇಲ್ಲಿ ನೋಡಿ, ಐರನ್ ಎಲಿಮೆಂಟ್ ಐತಿ, ಇಲ್ಲಿ ಆಟಮ್ಗಳ ಸಂಖ್ಯೆ 1 ಐತಿ ಹೌದಾ. ಇಲ್ಲಿ H2O ಕಂಪೌಂಡ್ ಐತಿ ಹೌದಾ. ಇವು ಎರಡು ಎಲಿಮೆಂಟ್ ಸೇರಿದ್ವು ಅಂದ್ರೆ ಅದಕ್ಕೆ ಕಂಪೌಂಡ್ ಅಂತ ಕರಿತೀವಿ ಹೌದಾ. ಇಲ್ಲಿ H2O ನೋಡ್ರಿ, ಇಲ್ಲಿ H 2 ಅದಾವ, ಆಕ್ಸಿಜನ್ 1 ಐತಿ, 3 ಅದಾವ ಹೌದಾ. ಒಟ್ಟಾರೆ ಇಲ್ಲಿ ಎಷ್ಟು ಅದು? 3 ಅದಾವ. ಇಲ್ಲಿ 1 ಐತಿ ಹೌದಾ. ಈ 2 2 + 1. ಇಲ್ಲಿ ನೋಡ್ರಿ, ಇದು 3 ಐತಿ, 4 ಐತಿ, ಇಲ್ಲಿ 7 ಅದಾವ, ಇಲ್ಲಿ 2 ಅದಾವ. ಇಲ್ಲಿ ಹ್ಯಾಸ್ಟ್ ಎಲ್ಲೈತಿ? ಇಲ್ಲಿ FeO4. ಇಲ್ಲಿ ಹ್ಯಾಸ್ಟ್ ಅದಾವ ಏನು? ಆಟಮ್ಗಳ ಸಂಖ್ಯೆ. ಅದಕ್ಕೆ ನಾವು ಫಸ್ಟ್ ಇಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು. ಹೆಂಗೆ ಮಾಡೋದು? ಬ್ಯಾಲೆನ್ಸ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಇಲ್ಲಿ Fe3O4 ಐತೆ ಹೌದಾ. ಈಗ Fe3O4 ಐತಿ, ಇದು Fe3O4 ಐತೆ ಹೌದಾ. ಇಲ್ಲಿ ಎಷ್ಟು ಅದಾವ? ಐರನ್ 3 ಅದಾವ, ಆಕ್ಸಿಜನು 4 ಅದಾವ. ಈ ಸೈಡ್ ಎಷ್ಟೈತಿ? ಐರನ್ 1 ಐತಿ ಹೌದಾ. ಈಗ ಇಲ್ಲಿ 3 ಅದಾವಲ್ಲ, ಇಲ್ಲೂ 3 ಮಾಡೋಣ, ಇದಕ್ಕೆ ಇಂಟು 3 ಮಾಡೋಣ ಹೌದಾ. ಇಲ್ಲಿ 1 ಐತಿ, ಇದಕ್ಕೆ ಇಂಟು 3 ಮಾಡಿದ್ವಿ ಏನಾಕತ್ ನಾವು? 3Fe ಆಕತ್ ಹೌದಾ.
3Fe ಆಯ್ತು. ಇದಕ್ಕೆ ಇಂಟು ಏನು ಮಾಡಿದ್ವಿ 3 ಮಾಡಿದ್ವಿ. ಇಲ್ಲಿ ಮೊದಲು 1 ಇತ್ತು, ಇದಕ್ಕೆ ಇಂಟು 3 ಮಾಡಿದ್ವಿ. 3 1 3 ಇದು 3Fe ಆಯ್ತು ಈಗ. ಹೌದಾ? ನೆಕ್ಸ್ಟ್ ಇದು ಎಷ್ಟು ಹೆಂಗಿತ್ತು ಹಂಗೆ ಇಡೋಣ. ಯಾಕಂದ್ರೆ ಫಸ್ಟ್ ಇದು ಐರನ್ ಇದ್ರೊಳಗೆ ಯಾವ್ಯಾವ ಅವ್ನು ಮುಗಿಸ್ಕೋಬೇಕು. ಇಲ್ಲಿ ಆಕ್ಸಿಜನ್ ನೋಡ್ರಿ ಎಷ್ಟು ಅದಾವು 4 ಅದಾವು. ಇಲ್ಲಿ ನೋಡ್ರಿ ಆಕ್ಸಿಜನ್ ಎಷ್ಟು ಅದಾವು 1 ಐತಿ. ಇದೀಗ 4 ಆಗ್ಬೇಕು. ಇಲ್ಲಿ 1 ಐತಂದ್ರೆ ಇದಕ್ಕೆ 4 ಆಗ್ಬೇಕಂದ್ರೆ ಏನು 4 × 1. ಹೌದಾ? ಇದಕ್ಕೆ 4 ಇಂಟು ಮಾಡಿದ್ವಿ ಅಂದ್ರೆ ಏನಾಕತಿ ನೋಡಿ 4 × 1. ಆಕ್ಸಿಜನ್ 4 ಅದು. ಹೌದಾ? 4 ಎಷ್ಟದು ಆಕ್ಸಿಜನ್ ಅದು. ಹೌದಾ? ನಿಮ್ಗೆ ಇದು ಮ್ಯಾಲೆ ಬರ್ತೇನೆ ಒಂದು ನಿಮಿಷ ತಡೀರಿ. ಕ್ಲಿಯರ್ ಇಲ್ಲಿ ಇದೇ ಈಕ್ವೇಷನ್ ಇಲ್ಲಿ ಮ್ಯಾಲೆ ಬರೋಣ. Fe ಎಷ್ಟು ಹೌದಾ? ಎಷ್ಟು ಜಾಸ್ತಿ ಐಟಮ್ಸ್ ಎಲ್ಲ ಅದಾವ ಇಲ್ಲಿ ಅದಾವ. ಇಲ್ಲಿ 7 ಐಟಮ್ಸ್ ಅದಾವ. ಹೌದಾ? ಫಸ್ಟ್ ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ ಬ್ಯಾಲೆನ್ಸ್ ಮಾಡಕ್ಕೆ. ಇಲ್ಲಿ Fe3O4 ಹೌದಾ? ಇಲ್ಲಿ 3 ಅದಾವ. ಹೌದಲ್ಲ? ಇಲ್ಲಿ 1 ಐತೆ ಐರನ್. ಹೌದಾ? ಇದಕ್ಕೆ ಇಲ್ಲಿ 1 ಐತಂದ್ರೆ ಇದಕ್ಕೆ ಇಂಟು 3 ಮಾಡಿಬಿಡ್ತೀವಿ. ಹೌದಾ? ಇಂಟು 3 ಮಾಡಿದ್ವಿ ಅಂದ್ರೆ ಏನಾಗ್ತದೆ 3Fe ಆಯ್ತು. ಹೌದಾ? ಇನ್ನು ಆಕ್ಸಿಜನ್ ಎಷ್ಟು ಅದಾವು? ಆಕ್ಸಿಜನ್ ಎಷ್ಟು ಅದಾವು 4 ಅದಾವು. ಇಲ್ಲಿ ಐತೆ ಆಕ್ಸಿಜನ್ 1 ಐತೆ. ಹೌದಾ? ಇದಕ್ಕೆ ಇಂಟು 4 ಮಾಡ್ಬೋದು. 4S2O. ನಮ್ಗೆ ಮೊದಲು ಆಕ್ಸಿಜನ್ ಸಮ ಮಾಡ್ಕೊಂಡು ನೋಡ್ಬೇಕು. ಇನ್ನು ಎಷ್ಟು ಬಿಟ್ಟು ಬಿಡೋದು, ಎಷ್ಟು ಲೆಕ್ಕಕ್ಕೆ ತೊಗೊಂಗಿಲ್ಲ. ಇದು 1 ತೊಗೊಂಡಿವಿ ಅಂದ್ರೆ ಇದಕ್ಕೆ ಸೇಮ್ ಮಾಡ್ಕೋದು. ಇಲ್ಲೂ 4 ಅದು. ಈಗ ನೋಡಿ ಇದು 4 1 ಇದು 4 ಅದು. ಐರನ್ 3 ಅದು. ಹೌದಾ? ಇಲ್ಲಿ 3 ಐರನ್, ಇಲ್ಲಿ ಆಕ್ಸಿಜನ್ 4. ಕರೆಕ್ಟ್ ಆಯ್ತಾ? ಇದು ಉಳಿಕಿದ ಹೈಡ್ರೋಜನ್ ಇದ್ರ ಬಾಜು ಚಿಂತೆ ಮಾಡಿಬಿಡ್ರಿ, ಬಿಟ್ಟಿರ್ಬೇಕು. ನೆಕ್ಸ್ಟ್ ಈಗ ನೋಡ್ರಿ ಐರನ್ನು ಸೇಮ್ ಆಯ್ತು, ಆಕ್ಸಿಜನ್ ಸೇಮ್ ಆಯ್ತು. ಇನ್ನು ಹೈಡ್ರೋಜನ್ ನೋಡ್ರಿ, ಇಲ್ಲಿ ಹೈಡ್ರೋಜನ್ ಐತಿ. ಹೈಡ್ರೋಜನ್ ಹೌದಾ? ಈಗ ಇದು ಮುಗಿಸಿದ್ವಿ ಹ್ಯಾಸ್ಟ್ ಇದ್ದದ್ದು. ನೆಕ್ಸ್ಟ್ ಇದ್ರ ಪಕ್ಕ ಇರೋ ಹೈಡ್ರೋಜನ್ ಒಂದ ಉಳಿತೀನಿ ಹೆಲ್ಮೆಟ್ ಅಲ್ಲ. ಇನ್ನು ಹೈಡ್ರೋಜನ್ ನೋಡ್ರಿ ಎಷ್ಟು ಅದಾವ? ಇಲ್ಲಿ 2 ಅದಾವ. 2 ಅದಾವ. ಈಗ ನಾವು ಇಂಟು ಮಾಡಿದೀವಿ. ಎಷ್ಟಾಯ್ತು ಇಲ್ಲಿ 4 2 8 ಅದು. ಇಲ್ಲಿಗ 8 ಬಂದು. ಇಲ್ಲಿ ಹೈಡ್ರೋಜನ್ ಇನ್ನೂ 2 ಅದಾವ. ಇದಕ್ಕಿಲ್ಲ 4 ಇಂಟು ಮಾಡೋಣ. ಹೌದಾ? 4 ಇಂಟು ಮಾಡಿದ್ರೆ ಏನಾಗತಿ 8 ಅದು. ಹೌದಾ? ಇದಕ್ಕೆ ಯಾವ ನಂಬರ್ ಇಂಟು ಮಾಡಿದ್ರೆ ಸೇಮ್ ಆಕತ್ತಲ್ಲ ಆ ನಂಬರ್ ಇಂಟು ಮಾಡಿ ನೋಡ್ಬೇಕು ಅಂದಾಗ. ಇಲ್ಲಿ ಫಸ್ಟ್ ಇಲ್ಲಿ ನೋಡ ಈ ಆಕ್ಸಿಜನ್ಗೆ ಇಂಟು ಮಾಡಿದೀವಿ. ಆಕ್ಸಿಜನ್ 4 ಅದು. ಅದ್ರ ಜೊತೆ ಹೈಡ್ರೋಜನ್ ಇದ್ರ ಜೊತೆ ಇಂಟು 8 ಅದು. ಹೌದಲ್ಲ? ಇಲ್ಲಿ 8 ಈಗ ಇಲ್ಲಿ ಮೊದಲು ಎಷ್ಟು ಇದ್ದು ಹೈಡ್ರೋಜನ್ 2 ಇದ್ದು. ಅದಕ್ಕೆ ಮತ್ತೆ 4 ಇಂಟು ಮಾಡಿದ್ರೆ 8 ಆಕತಿ. ನಾ ಅರ್ಥ ಆತಂತ ಅನ್ಕೊಂತೀನಿ ನಿಮಗೆ. ಅರ್ಥ ಆಗ್ಲಿಕ್ಕಂದ್ರೆ ಇನ್ನೊಮ್ಮೆ ವಿಡಿಯೋ ಸ್ಲೋ ಮಾಡಿ ನೋಡ್ರಿ, ನಿಮ್ಗೆ ಅರ್ಥ ಆಕತಿ. ನಿಮ್ಗೇನಾದ್ರು ಕ್ಲಾಸ್ ಇಷ್ಟ ಆದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಜಾಯಿನ್ ಕ್ಲಾಸ್ ಅಂತ ಯೂಟ್ಯೂಬ್ ಚಾನಲ್ ಹೆಸರು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ಆ ವಿಡಿಯೋ ನಿಮ್ಗೆ ಬರ್ತೈತಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.